ಉಳಿಯಬೇಕು, ಕನ್ನಡ ಶಾಲೆ ಉಳಿಯಬೇಕು, ಉಳಿಯಬೇಕು, ಉಳಿಯಬೇಕು. ಕನ್ನಡ ಶಾಲೆ ಉಳಿಯಬೇಕು. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ನ್ಯಾಯಕ್ಕಾಗಿ ಹೋರಾಟ. ಷರತ್ತುಗಳನ್ನು ವಿಧಿಸಿದ್ದಾರೆ. ಅವು ಜನಸಾಮಾನ್ಯರು ನಮ್ಮ ಕನ್ನಡ ಶಾಲೆಯ ನಡೆಸತಕ್ಕಂಥ ಯಾವುದೇ ಅಧ್ಯಕ್ಷರಾಗಲಿ ಮತ್ತು ಸಂಸ್ಥೆಗಳಾಗಲಿ ಅದನ್ನು ನಿರ್ವಹಿಸುವಕ್ಕೆ ಆಗದಂತಹ ಒಂದು ಕಠಿಣ ಷರತ್ತುಗಳನ್ನು ಒದಗಿಸ್ತೀರಾ ಅವನ್ನ. ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ CM ಅವರಿಗೆ ನಾವು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಈ ಖಾಸಗಿ ಶಾಲೆಗಳನ್ನು ಅನುದಾನಕ್ಕೊಳಪಡಿಸ್ತೀನಿ ಅಂತೇಳಿ ಸುಮಾರು 2-3 ವರ್ಷಗಳಿಂದ ಮುಖ್ಯಮಂತ್ರಿಯವರು ಹೇಳ್ಕೊತಾನೆ ಬಂದಿದ್ದರು. ಲಾಸ್ಟ್ ನಾವು ಸ್ಟ್ರೈಕ್ ಮಾಡಿದಾಗ ಬೆಳಗಾಂನಲ್ಲಿ ಈ ಒಂದು ಬಜೆಟ್ನಲ್ಲಿ ಅನುದಾನ ಕೊಡ್ತೀವಿ ಅಂತಲೇ ಹೇಳಿದರು 2005ರವರೆಗೆ. ಆದರೆ ಅದರ ಹೆಸರನ್ನೇ ಎತ್ತಿಲ್ಲ. ಈ ಕನ್ನಡ ಶಾಲೆಗಳನ್ನು ಉಳಿಸ್ತೀವಿ ಬೆಳೆಸ್ತೀವಿ ಅಂತೇಳಿ ಬರೀ ಬಾಯಿ ಮಾತಿನಿಂದ ಹೇಳ್ತಾರೆ. ನಮ್ಮ ಶಿಕ್ಷಣ ಸಚಿವರು ಹೇಳ್ತಾರೆ ಈ ನನ್ನ ರಕ್ತದಲ್ಲಿನೇ ಕನ್ನಡ ಇದೆ ಅಂತೇಳಿ. ಆದರೆ ಎಲ್ಲ ಕನ್ನಡ ಶಾಲೆಗಳು ಮುಚ್ಚಿ ಹೋಗ್ತಾ ಇವೆ. ಎಲ್ಲಿ ನಿಮ್ಮ ರಕ್ತದಲ್ಲಿ ಕನ್ನಡ ಇದೆ? ಮ್ಯಾಗ್ನೆಟ್ ಶಾಲೆಗಳನ್ನು ಮಾಡಿ ಎಲ್ಲ ಕನ್ನಡ ಶಾಲೆಗಳನ್ನು ಮುಚ್ಚಿ ಹಾಕೋ ಹುನ್ನಾರವನ್ನು ನಿಮ್ಮದಿದೆ. ಅದನ್ನು ಮರೆತು ಬರೀ ಬಾಯಿ ಮಾತಿಗೆ ಮಾತ್ರ ಕನ್ನಡ ನಮ್ಮ ರಕ್ತದಲ್ಲಿ ಇದೆ ಅಂತ ಹೇಳ್ತಾ ಇದ್ರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಸುಮಾರು 30 ವರ್ಷಗಳಿಂದ ನಾವು ಕನ್ನಡ ಶಾಲೆಗಳನ್ನು ನಡೆಸ್ತಾ ಇದ್ದೀವಿ. ಯಾರದೇ ಒಂದು ಬೆಂಬಲ ಇಲ್ಲದೇ ಕನ್ನಡ ಶಾಲೆಗಳನ್ನು ನಡೆಸ್ತಾ ಇದ್ದೀವಿ. ಇದು ನಿಮಗೆ ಗೊತ್ತಾಗ್ತಾ ಇಲ್ವಾ? ಬರೀ ನವೆಂಬರ್ ಬಂದಾಗ ಮಾತ್ರ ನೀವು ಕನ್ನಡ ಶಾಲೆಗಳ ಬಗ್ಗೆ ಮಾತಾಡ್ತೀರಿ. ನವೆಂಬರ್ ಮಾತ್ರ ಕನ್ನಡಕ್ಕೆ ಸೀಮಿತ ಆಗಿದೆನಾ? ಇಷ್ಟು ವರ್ಷಗಳಿಂದ ಕನ್ನಡ ಶಾಲೆಗಳನ್ನು ನಡೆಸ್ತಕ್ಕಂಥ ನಮ್ಮ ಹಿರಿಯರಿದ್ದಾರೆ. ಸುಮಾರು 35 ವರ್ಷಗಳಿಂದ ಕನ್ನಡ ಶಾಲೆಗಳನ್ನು ಸ್ವಂತ ದುಡ್ಡಿನಿಂದ ಕನ್ನಡ ಶಾಲೆಗಳನ್ನು ನಡೆಸ್ತಾ ಇದ್ದಾರೆ. ಕನ್ನಡ ಯಾರ ರಕ್ತದಲ್ಲಿದೆ? ಕನ್ನಡ ಶಾಲೆಗಳನ್ನು ನಡೆಸ್ತಕ್ಕಂಥ ರಕ್ತದಲ್ಲಿ ಕನ್ನಡ ಇದೆ ಹೊರತಾಗಿ ನಮ್ಮ ಎಜುಕೇಷನ್ ಮಿನಿಸ್ಟರ್ ರಕ್ತದಲ್ಲಿ ಕನ್ನಡ ಇಲ್ಲ. ಬಾಯಿ ಮಾತಿಗೆ ಮಾತ್ರ ಕನ್ನಡ ಕನ್ನಡ ಅಂತ ಹೇಳ್ತಾರೆ. ಮ್ಯಾಗ್ನೆಟ್ ಶಾಲೆಗಳನ್ನು ಮಾಡಿ ಎಲ್ಲ ಕನ್ನಡ ಶಾಲೆಗಳನ್ನು ಮುಗಿಸ್ತಾ ಇದ್ದಾರೆ. ಒಂದು ಕಡೆಯಿಂದ ಪ್ರೈವೇಟ್ ಶಾಲೆಗಳನ್ನು ಬೇರೆ ಬೇರೆ ರೀತಿಯಿಂದ ರಕ್ತ ಇರ್ತಾ ಇದ್ದಾರೆ. ಅಧಿಕಾರಿಗಳು ಈ ಕಡೆ ರಿನಿವಲ್ ಕೊಡ್ತಾ ಇಲ್ಲ, ಆ ಕಡೆ ಕನ್ನಡ ಶಾಲೆಗಳಿಗೆ ಸರ್ಕಾರ ಕೂಡ ಬೆಂಬಲ ಮಾಡ್ತಾ ಇಲ್ಲ. ಹಾಗಾದರೆ ಕನ್ನಡ ಶಾಲೆಗಳನ್ನು ನಡೆಸೋಣ ಅಥವಾ ಮುಚ್ಚಿ ಬಿಡೋಣ? ಅಲ್ಲಿಂದ ಇಲ್ಲಿವರೆಗೆ ನಾವೇನಾದರೂ ಈ ಶಾಲೆಗಳನ್ನು ನಡೆಸ್ತಾ ಬಂದಿದ್ದಿಲ್ಲ ಅಂತಂದರೆ ನಾವು ಬೇರೆ ಒಂದು ವೃತ್ತಿಯಲ್ಲಿ ಉನ್ನತ ಹುದ್ದೆಯಲ್ಲಿ ಇರ್ಬೋದಾಗಿತ್ತು. ನಾವು ಒಂದು ಅಭಿಮಾನ, ಕನ್ನಡದ ಬಗ್ಗೆ ಅಭಿಮಾನವನ್ನು ಇಟ್ಟುಕೊಂಡು ಕನ್ನಡ ಶಾಲೆಯನ್ನು ನಡೆಸ್ತಾ ಬಂದಿದ್ದೀವಿ. ಈಗ ನಮಗೆ ಸುಮಾರು 45 ವರ್ಷ ಆಗ್ತಾ ಇದೆ ಕನ್ನಡ ಶಾಲೆಗಳನ್ನು ನಾವು ನಡೆಸ್ತಾ ಬಂದಿದ್ದೀವಿ. ನೀವು ಕನ್ನಡ ಶಾಲೆಯ ಬಗ್ಗೆ ಕೇರ್ ಮಾಡ್ತಾ ಇಲ್ಲ. ಒಂದು ವೇಳೆ ಇಲ್ಲಿವರೆಗೂ ನೀವು ಕನ್ನಡ ಶಾಲೆ ಬಗ್ಗೆ ಕೇರ್ ಮಾಡಲ್ಲ ಅಂತಂದರೆ ಸುಳ್ಳು ಹೇಳಬೇಡ್ರಿ. ಕನ್ನಡ ನಮ್ಮ ರಕ್ತ ಅಲ್ಲಿ ಇದೆ ಅಂತೇಳಿ ಸುಳ್ಳು ಹೇಳಬೇಡ್ರಿ. ಕನ್ನಡ ಶಾಲೆ ಮುಚ್ಚುವ ಒಂದು ಹುನ್ನಾರ ನಿಮ್ಮಲ್ಲಿ ಇದೆ ಅಂತೇಳಿ ನೀವು ಹೇಳ್ಕೊಳ್ರಿ. ಇವತ್ತು ನಾವು ಸಾಂಕೇತಿಕವಾಗಿ ಜಿಲ್ಲಾಧಿಕಾರಿಯ ಮುಖಾಂತರ ನಾವು CM ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ನೆಕ್ಸ್ಟ್ ಮುಂದೆ ಬೇರೆ ಬೇರೆ ರೀತಿಯಿಂದ ಹೋರಾಟವನ್ನು ನಾವು ಕೈಗೊಳ್ತೀವಿ ಅಂತೇಳಿ ಮಾಧ್ಯಮದ ಮುಖಾಂತರ ನಾವು ಹೇಳ್ತಾ ಇದ್ದೀವಿ. ಮಾಧ್ಯಮದವರು ಕೂಡ ಇದನ್ನು ಹೆಚ್ಚಿಗೆ ಪ್ರಚಾರ ಮಾಡಬೇಕು. ಯಾಕಂದರೆ ನಾವು ಸೇರಿದರೆ ಮಾತ್ರನೇ ಕನ್ನಡ ಶಾಲೆ ಉಳಿಲಿಕ್ಕೆ ಸಾಧ್ಯ. ಈ ಅಧಿಕಾರಿಗಳು ಮತ್ತು ಮಿನಿಸ್ಟ್ರು ಈ ಕನ್ನಡ ಶಾಲೆ ಉಳಿಸೋದ್ರ ಲಕ್ಷಣ ಅವರಲ್ಲಿ ಇಲ್ಲ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನನ್ನ ಹೆಸರು ಗುಂಡಮ್ಮ, ನಮ್ಮ ವಿವೇಕಾನಂದ ಸ್ಕೂಲ್, ಶಾಬಾದ್. ಈಗ ನಾವು 1995ರಿಂದ ಇಲ್ಲಿವರೆಗೆ ಏನು ನಾವು ಶಾಲೆಯನ್ನು ನಡೆಸ್ಕೊಂಡು ಬಂದಿದ್ವಿ. ಅದಕ್ಕೆ ಅನುದಾನ ಕೊಡಬೇಕಂತೇಳಿ ಒಂದನೇ ಬೇಡಿಕೆ ಇದೆ ಸರ್. ಎರಡನೇ ಬೇಡಿಕೆ RT ಮರು ಚಾಲನೆ ಮಾಡಬೇಕು. ಮೂರನೇ ಬೇಡಿಕೆ ನಮ್ದೇನು ರಿನ್ಯೂವಲ್ ಅದಲ್ಲ, ಶಾಲೆಯನ್ನು ನಡೆಸೋ ರಿನ್ಯೂವಲ್ ಅದು ಸಂಪೂರ್ಣ ಸರಳೀಕರಣಗೊಳಿಸ್ಬೇಕಂತೇಳಿ 3 ನಾವು ಅಜೆಂಡಾ ಇಟ್ಕೊಂಡು ನಾವು ಇವತ್ತು ಈ ಒಂದು ಇದು ಮಾಡ್ತಾ ಇದ್ದೀವಿ. ಆಮೇಲೆ ಅದೇ ಹೈದರಾಬಾದ್ ಕರ್ನಾಟಕ 371 JL ಏನು ಕಲ್ಯಾಣ ಕರ್ನಾಟಕ ಅದು ನಮಗೆ ಖಾಸಗಿ ಶಾಲೆಗಳು ಕೂಡ ಅನುದಾನ ಅದ್ರಾಗ ಒದಗಿಸ್ಕೊಡ್ಬೇಕು. ಮೂಲಭೂತ ಸೌಲಭ್ಯಕ್ಕಾಗಿ ಅನುದಾನ ಒದಗಿಸ್ಕೊಡ್ಬೇಕು ಅಂತೇಳಿ ನಾವೊಂದು 3-4 ಪಾಯಿಂಟ್ ಇಟ್ಕೊಂಡು ನಾವು ಇವತ್ತು ಬಂದಿದ್ದೀವಿ ಸರ್. ಯಾರು ಮುಚ್ಚಲತ್ತಾರ ಸರ್? ಸರ್ಕಾರ ಶಾಲೆ ಮುಚ್ಚಲತ್ತಾರ ಯಾರು? ನಾವು ಮುಚ್ತಾ ಇಲ್ಲಲ್ಲ. ಮುಚ್ತಾ ಇದ್ದೇವೆ. ಅವ್ರು KPSC ಶಾಲೆ ಮಾಡ್ತಾ ಇದ್ದಾರೆ ಸರ್. ಕರ್ನಾಟಕದಲ್ಲಿ ಇಂಗ್ಲಿಷ್ ಮಾಧ್ಯಮ ಏನ್ ಬ್ರಿಟಿಷರ ಕಾಲದಲ್ಲಿ ಏನು ಇಂಗ್ಲಿಷ್ ಇತ್ತು ಆ ಒಂದು ಇಂಗ್ಲಿಷ್ ಮತ್ತೆ ಮರು ಚಾಲನೆ ಮಾಡ್ಬೇಕಂತೇಳಿ ಈ ಒಂದು ಕಾಂಗ್ರೆಸ್ ಸರ್ಕಾರ ಹುನ್ನಾರ ಇದೆ. ಅವ್ರ ಮಕ್ಕಳು ಇಂಗ್ಲಿಷ್ ಕಲಿತಾ ಇದ್ದಾರೆ ಸರ್. ಅವರು ಎಲ್ಲ ದೊಡ್ಡ ದೊಡ್ಡ ಮಕ್ಕಳ, ಮಿನಿಸ್ಟರ್ ಮಕ್ಕಳು, MLA ಮಕ್ಕಳು ಅವರು ಇಂಗ್ಲಿಷ್ ಮಾಧ್ಯಮಕ್ಕೆ ಹೋಗ್ತಾರೆ. ಗರೀಬರ ಮಕ್ಕಳು ಎಲ್ಲಿ ಹೋಗ್ಬೇಕು ಸರ್? ಕನ್ನಡ ಮಾಧ್ಯಮಕ್ಕೆ. ಅದಕ್ಕೆ ನಾವು ಕನ್ನಡ ಉಳಿಸ್ಕೊಂಡು ಬಂದಿದ್ದೇವೆ ಸರ್. ನಾವು ಕರ್ನಾಟಕದಲ್ಲಿ ಕನ್ನಡ ಉಳಿಸಬೇಕು, ಕನ್ನಡ ಬೆಳೆಸಬೇಕು ಅಂತಕ್ಕಂಥ ಮನೋಭಾವನೆ ಇಟ್ಕೊಂಡು ನಾವು ಎಷ್ಟೋ ಸಾಲ ಸೂಲ ಮಾಡಿ ಇವತ್ತಿನ ತನಕ ನಾವು ಇಲ್ಲಿ ಶಾಲೆ ನಡೆಸ್ತಾ ಇದ್ದೀವಿ ಸರ್. ಬಜೆಟ್ಗಿನ್ನ ಮುಂಚೆ ನಾವು ಇಲ್ಲಿ ಧರಣಿ ಮಾಡಿದ್ದೀವಿ.
ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಮನೆಗೆ ಹೋಗಿ ಧರಣಿ ಕೊಟ್ಟಿದೀವಿ. ಶಿಕ್ಷಣ ಮಂತ್ರಿಗಳು ಸರ ಈ ಸಾರಿ CM ಕಾಲ್ ಹಿಡೋದಕ್ಕೆ ಕೂಡ ನಿಮ್ಗೆ ಅನುದಾನ ಸೂಡ್ತೀನಿ ಅಂತಕ್ಕಂಥ ಮಾತು ಇವತ್ತು ವಿಡಿಯೋ ಸಹ ನಮ್ಮಲ್ಲಿ ಇವೆ ಸರ್. ಏನೋ ಒಂದು ಇದು ಸರ್, ನಾವ್ ಹೆಂಗೆ ಇದು ಮಾಡ ಸರ್ಕಾರ ಕನ್ನಡ ಬಗ್ಗೆ ಅವ್ರದ್ದೇನು ಇದನ್ನೇ ಇಲ್ಲ ಸರ್. ಸಂಪೂರ್ಣವಾಗಿ ಬ್ರಿಟಿಷ್ ಸರ್ಕಾರ ಮಾಡ್ಬೇಕಂತ ಹುನ್ನಾರ ಇದೆ. ಈಗ ನವೀಕರಣ ಬಗ್ಗೆ ಏನು ನವೀಕರಣ ಏನಾಗಿದೆ ನವೀಕರಣ ಬಗ್ಗೆ ನವೀಕರಣ ಸರ್ 10 ವರ್ಷ ಮಾಡಿದ್ದಾರೆ ಸರ್. ಅವಾಗ ಏನಿತ್ತು 1 ವರ್ಷ 2 ವರ್ಷ ನಾವು ಫೈರ್ ಸೇಫ್ಟಿ, ಬಿಲ್ಡಿಂಗ್ ಸೇಫ್ಟಿ, ಯಾಕಂದ್ರೆ ಕೆಲವರು ಬಾಡಿಗೆ ರೂಮ್ದಲ್ಲಿ ಇದ್ದಾರೆ ಸರ್. ಬಾಡಿಗೆ ರೂಮ್ದಲ್ಲಿ ಅಷ್ಟೋ ಸಾಲ ಮಾಡಿ ಬಾಡಿಗೆ ರೂಮ್ದಲ್ಲಿ ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ ಕನ್ನಡ ಮಾಧ್ಯಮ ಫೀಸ್ 5,000 6,000 ಕೊಟ್ಟು ಪಾಲಕರು ಕಳಿಸ್ತಾ ಇದ್ದಾರೆ ಮಕ್ಕಳಿಗೆ. ಅದಕ್ಕೆ ಅವರು ಇದು ಮಾಡ್ಬೇಕು, ಫೈರ್ ಸೇಫ್ಟಿ ಬೇಕು, ಬಿಲ್ಡಿಂಗ್ ಸೇಫ್ಟಿ ಬೇಕು, ಮತ್ತೆ ಸ್ಕೂಲ್ ಕನ್ವರ್ಷನ್, ಎಜುಕೇಶನ್ ಲ್ಯಾಂಡ್ ಕನ್ವರ್ಷನ್ ಕೂಡ ಬೇಕಂತಾರ ಅವರು. ನಮಗ್ ಲ್ಯಾಂಡ್ ಕನ್ವರ್ಷನ್ ಕೊಡಾಳಿಗೆ ನೀವು ನಮ್ ಪರ್ಮಿಷನ್ ಕೊಡಾಳಿಗೆ ಲ್ಯಾಂಡ್ ಕನ್ವರ್ಷನ್ ಕೇಳಿರಿ, ನೀವು ಹೇಳಿಲ್ಲ. ನಮ್ಗೆ ಎಷ್ಟು ನಾವು ಅಜೆಂಟ್ ಇತ್ತು ಆ ಟೈಮಿಗೆ ಅದೇ ನಾವು ಇದು ಮಾಡಿದ್ವಿ ಸರ್.